ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳಗಿನ ಕಡುಬು. ಈ ರೆಸಿಪಿಯ ವಿಶೇಷತೆ ಏನಪ್ಪ ಅಂತಂದರೆ, ಇದನ್ನು ನೀವು ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ಇಲ್ಲ ಅಂತಂದರೆ ರಾತ್ರಿ ಊಟಕ್ಕೆ ಕೂಡ ತಿನ್ಬೋದು. ನಾನಿಲ್ಲಿ ಒಂದು 2 ಕಪ್ನಷ್ಟು ಜೋಳದ ಹಿಟ್ಟನ್ನು ಜರಡಿ ಮಾಡಿ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಿಟ್ಟನ್ನು ಜರಡಿ ಮಾಡಿ ತಗೊಳ್ಳಿ. ಹಿಟ್ಟು ಮತ್ತು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಡಿ. ಈ ಕಡೆ ನಾನು ನೀರು ಕೂಡ ಬಿಸಿ ಮಾಡಕ್ಕಿಟ್ಟಿದ್ದೀನಿ. 1ರಿಂದ 1.5 ಕಪ್ಪಷ್ಟು ನೀರು ಬೇಕಾಗತ್ತೆ. ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ಈ ಥರ ನೀರು ಚೆನ್ನಾಗಿ ಕುದಿಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ನೀರನ್ನು ಹಿಟ್ಟಲ್ಲಿ ಹಾಕ್ಬಿಟ್ಟು ಕಲಿಸ್ಬೇಕು. ಬಿಸಿ ಬಿಸಿ ಕುದಿ ನೀರನ್ನೇ ಹಾಕಬೇಕು. ಈಗ ಈ ಹಿಟ್ಟಲ್ಲಿ ಮಧ್ಯೆ ಒಂದು ಹೋಲ್ ಮಾಡಬೇಕು, ಸ್ವಲ್ಪ ಜಾಗ ಮಾಡಬೇಕು. ಇದರಲ್ಲಿ ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ಮೊದಲೊಂದು ಸ್ವಲ್ಪ ನೀರನ್ನು ಹಾಕ್ಕೋತೀನಿ, ಹಾಕ್ಬಿಟ್ಟು ಕಲಿಸ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು. ತುಂಬ ಬಿಸಿ ಇರುತ್ತೆ, ಹುಷಾರು. ಈ ರೀತಿ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡಿ. ನೋಡಿ, ಈ ಥರ ಸ್ಪೂನಿಂದ ಇದನ್ನು ಚೆನ್ನಾಗಿ ಒತ್ತುತ್ತಾ ಮಿಕ್ಸ್ ಮಾಡಬೇಕು. ಇದು ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ, ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದನ್ನು ಒಂದು 5 ನಿಮಿಷ ಬಿಡಬೇಕು. ತುಂಬ ಬಿಸಿ ಇರುತ್ತಲ್ವ, ನಾವು ಇವಾಗಲೇ ಹಿಟ್ಟು ನಾದಬೇಕಂದ್ರೆ ಅದಕ್ಕೆ ಅದನ್ನು ಒಂದು 5 ನಿಮಿಷ ಬಿಡಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆನ ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು 4 ವಿಷಲ್ ಕೂಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಬೇಳೆ ಈ ಥರ ಫುಲ್ ಮೆತ್ತಗೆ ಬಂದಿರಬೇಕು. ಇವಾಗ ಇದನ್ನು ಸ್ಪೂನಿಂದ ಸ್ವಲ್ಪ ಮುಗುಚಬೇಕು. ತೀರಾ ನೈಸ್ ಪೇಸ್ಟ್ ಮಾಡಬೇಡಿ, ಸ್ವಲ್ಪ ಬೇಳೆನ ಒಂದು ಸ್ವಲ್ಪ ಸ್ಪೂನಿಂದ ಈ ಥರ ಮುಗಿಸಿದ್ರೆ ಸಾಕು. ಇವಾಗ ನೋಡಿ, ಒಂದು 5 ನಿಮಿಷ ಆಗಿದೆ. ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ. ಪೂರ್ತಿ ತಣ್ಣಗಾಗುವವರೆಗೂ ಇದನ್ನು ಬಿಡಬಾರ್ದು. ಇನ್ನು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದನ್ನು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಈ ರೀತಿ ಇದನ್ನು ಅಂಗೈಯಿಂದ ಚೆನ್ನಾಗಿ ಒತ್ತಿಬಿಟ್ಟು ನಾದಬೇಕು. ನಾವು ಜೋಳದ ರೊಟ್ಟಿ ಮಾಡೋಕ್ಕೆ ಯಾವ ರೀತಿ ಹಿಟ್ಟನ್ನು ನಾದ್ತೀವಲ್ವ, ಅದೇ ರೀತಿ ನಾದಬೇಕು. ಅವಶ್ಯಕತೆ ಬಿದ್ದರೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೋಬೋದು, ಆದರೆ ಜಾಸ್ತಿ ನೀರು ಹಾಕಬೇಡಿ. ಇದು ಸ್ವಲ್ಪ ಗಟ್ಟಿ ಇರಬೇಕು. ಹಿಟ್ಟನ್ನು ಸ್ವಲ್ಪ ಗಟ್ಟಿ ನಾದಬೇಕು. ಈ ರೀತಿ ಇದನ್ನು ಸ್ವಲ್ಪ ಗಟ್ಟಿ ಹಿಟ್ಟನ್ನು ನಾದಬೇಕು. ಹಿಟ್ಟು ತುಂಬ ಗಟ್ಟಿ ಇರಬಾರ್ದು ಮತ್ತು ತುಂಬ ಮೆತ್ತ ಕೂಡ ಇರಬಾರ್ದು. ಈಗ ಇದರಲ್ಲಿ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು, ಅದಕ್ಕಿಂತ ಸ್ವಲ್ಪ ಚಿಕ್ಕದೊಂದು ಸಣ್ಣ ಪೇಡದಷ್ಟು ಸೈಜಷ್ಟು ಉಳ್ಳಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಅಂಗೈ ಮಧ್ಯೆ ತಿಕ್ಕಿಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿ ಈ ಥರ ಕಡುಬು ಮಾಡ್ಕೊಳ್ಳಿ. ಕಡುಬು ತುಂಬ ದೊಡ್ಡದಿರಬಾರ್ದು ಮತ್ತು ತುಂಬ ಚಿಕ್ಕದು ಕೂಡ ಇರಬಾರ್ದು. ಎಲ್ಲ ಕಡುಬುಗಳು ಒಂದೇ ಥರ ಆಗಬೇಕು. ಚೆನ್ನಾಗಿ ಕಾಣಬೇಕಂತಂದರೆ ಮೊದಲು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸಣ್ಣ ಸಣ್ಣ ಉಳ್ಳಿನ ಕಡ್ದಿಡಿ. ಈ ಥರ ಕಡ್ದಿಡಬೇಕು. ಸಣ್ಣ ಸಣ್ಣ ಉಳ್ಳಿನ ಮಾಡಿಟ್ಕೋಬೇಕು. ಆಮೇಲೆ ಅದನ್ನು ಅಂಗೈ ಮಧ್ಯೆ ಚೆನ್ನಾಗಿ ತಿಕ್ಕಿಬಿಟ್ಟು ಈ ಥರ ಲೈಟಾಗಿ ಪ್ರೆಸ್ ಮಾಡಿ. ಗಮನ ಇರಲಿ ಫ್ರೆಂಡ್ಸ್, ಎಲ್ಲ ಉಳ್ಳಿಗಳನ್ನು ಸ್ವಲ್ಪ ಹೊತ್ತು ಅಂಗೈ ಮಧ್ಯೆ ಚೆನ್ನಾಗಿ ತಿಕ್ಕಬೇಕು. ಅದು ಸಾಫ್ಟ್ ರೌಂಡ್ ಬಾಲ್ ಆಗಬೇಕು. ಆಮೇಲೆ ಅದನ್ನು ಲೈಟಾಗಿ ಪ್ರೆಸ್ ಮಾಡಿದ್ರೆ ಕಡುಬುಗಳು ಚೆನ್ನಾಗಾಗುತ್ತೆ. ಇದೇ ರೀತಿ ಉಳಿದ ಹಿಟ್ಟಿನಿಂದ ಕೂಡ ಕಡುಬುಗಳನ್ನು ಮಾಡಬೇಕು. ಇದು ನನ್ನ ಮೋಸ್ಟ್ ಫೇವ್ರೆಟ್ ಚೈಲ್ಡ್ಹುಡ್ ರೆಸಿಪಿ ಅಂತಲೇ ಹೇಳ್ಬೋದು. ಚಿಕ್ಕವರಿದ್ದಾಗ ಅಮ್ಮ ದಿನಾಲು ರೊಟ್ಟಿ, ಪಲ್ಯ, ಚಪಾತಿ ಈ ಥರ ಮಾಡ್ತಾಯಿದ್ರಲ್ಲ, ನಮಗೆ ಬೇಜಾರಾಗ್ತಾಯಿತ್ತು ಕೆಲವೊಂದು ಸಲ. ಏನಾದರೂ ಸ್ಪೆಷಲ್ ಮಾಡಮ್ಮ ಅಂತ ಜಗಳ ಮಾಡ್ತಾಯಿದ್ದು. ದಿನಾಲು ಅದನ್ನೇ ಏನು ರೊಟ್ಟಿ ಚಪಾತಿ ತಿನ್ನಿಸ್ತೀಯಾ, ಪ್ಲೀಸ್ ಏನಾದರೂ ಬೇರೆ ಡಿಫ್ರೆಂಟ್ ಆಗಿರೋದು ಮಾಡು ಅಂತ ಜಗಳ ಮಾಡ್ತಾಯಿದ್ವಿ. ಆವಾಗ ಅಮ್ಮ ಸಾಟರ್ಡೆ ಮತ್ತು ಸಂಡೇ ಈ ಥರದ ಬೇಳೆ ಕಡುಬನ್ನು ಮಾಡಿ ತಿನ್ನಿಸ್ತಾಯಿದ್ರು. ನಮಗೆ ಏನೋ ಡಿಫ್ರೆಂಟ್ ತಿಂದಿದ್ದೀವಂತ ಖುಷಿ ಆಗ್ತಾಯಿತ್ತು. ಅಮ್ಮಂಗೆ ನಾನು ಹೆಲ್ದಿ ಏನಾದರೂ ಒಂದು ತಿನ್ನಿಸಿದೆ ಅಂತ ಅವಳಿಗೆ ಖುಷಿ ಆಗ್ತಾಯಿತ್ತು. ಉತ್ತರ ಕರ್ನಾಟಕದ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗಿನ ಕಡುಬನ್ನು ಮಾಡೇ ಮಾಡ್ತಾರೆ. ಮಾಡೋ ಮೆಥಡ್ ಸ್ವಲ್ಪ ಬೇರೆ ಇರ್ಬೋದು, ಆದರೆ ಎಲ್ಲರ ಮನೇಲಿ ಮಾಡೇ ಮಾಡ್ತಾರೆ. ನಿಮಗೂ ಕೂಡ ನನ್ನ ಥರ ಯಾವುದಾದ್ರೂ ಚೈಲ್ಡ್ಹುಡ್ ಮೆಮ್ರಿ ಅಥವಾ ಇದ್ರ ಬಗ್ಗೆ ಏನಾದರೂ ಮೆಮ್ರೀಸ್ ಇದ್ದರೆ ಖಂಡಿತ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಈಗ ನೋಡಿ, ನಾನು ಎಲ್ಲ ಕಡುಬುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ಪು ಜೋಳದ ಹಿಟ್ಟು ಮತ್ತು ಒಂದು ಅರ್ಧ ಕಪ್ಪು ಬೇಳೆ ಹಾಕಿಬಿಟ್ಟು ಬೆಳಗಿನ ಕಡುಬು ಮಾಡಿದ್ರೆ ಒಂದು 4ರಿಂದ 5 ಜನರಿಗೆ ಆಗುವಷ್ಟು ಬೆಳಗಿನ ಕಡುಬು ರೆಡಿ ಆಗುತ್ತೆ. ಈ ಕಡೆ ನಾನು ಗ್ಯಾಸ್ ಮೇಲೆ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಒಂದು ದೊಡ್ಡ ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು 2ರಿಂದ 3 ಲೋಟದಷ್ಟು ನೀರು ಹಾಕ್ಬಿಟ್ಟು ಬಿಸಿ ಮಾಡೋಕ್ಕಿಡಿ. ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ನೋಡಿ, ನೀರು ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಇವಾಗ ಇದರಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಹಾಕೋದ್ರಿಂದ ಕಡುಬುಗಳು ಒಂದಕ್ಕೊಂದು ಅಂಟಲ್ಲ.
ಇವಾಗ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ರೆಡಿ ಮಾಡಿದಂಥ ಕಡುಬುಗಳನ್ನು ಒಂದೊಂದಾಗಿ ಹಾಕ್ತಾ ಹೋಗಬೇಕು. ಕೈಗೆ ಸ್ವಲ್ಪ ಬಿಸಿ ಶಾಖ ತಡ್ತಾ ಇರುತ್ತೆ, ಹುಷಾರು. ಎಲ್ಲ ಕಡುಬುಗಳನ್ನು ಒಟ್ಟಿಗೆ ಹಾಕಬಾರ್ದು. ಕಡುಬುಗಳನ್ನು ಹಾಕಿದ ಮೇಲೆ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಇದನ್ನು 2ರಿಂದ 3 ನಿಮಿಷ ಇದೇ ರೀತಿ ಕುದಿಯೋಕ್ಕೆ ಬಿಡಬೇಕು. ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಕೂಡ ಮುಟ್ಟಬಾರ್ದು. ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್, ಈ ಕಡುಬುಗಳನ್ನು ನೀವು ಬಿಸಿನೀರಲ್ಲೇ ಕುದಿಸ್ಬೇಕು. ಸ್ವಲ್ಪ ಕೂಡ ಇದಕ್ಕೆ ತಣ್ಣೀರನ್ನು ಹಾಕಬಾರ್ದು. ಈ ಕಡೆ ನಾವು ಸ್ವಲ್ಪ ನೀರನ್ನು ಬಿಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಹಾಗೇನಾದರೂ ನೀರು ಕಡಿಮೆ ಆದರೆ, ಕಡುಬುಗಳು ಕುದಿಯುವಾಗ ನೀರೇನಾದರೂ ಕಡಿಮೆ ಆದರೆ ಈ ಬಿಸಿನೀರನ್ನೇ ಬಳಸಬೇಕು, ತಣ್ಣೀರನ್ನು ಬಳಸಬಾರ್ದು. ಕಡುಬುಗಳನ್ನು ಹೈ ಫ್ಲೇಮ್ನಲ್ಲಿ ಕುದಿಸ್ತಾ ಹೋದಾಗೆ ಎಲ್ಲ ಕಡುಬುಗಳು ಕುದ್ದುಬಿಟ್ಟು ಮೇಲ್ಗಡೆ ಬರೋಕ್ಕೆ ಶುರು ಆಗುತ್ತೆ, ತೇಲ್ಕೊಂಡು ಬರೋಕ್ಕೆ ಶುರು ಆಗುತ್ತೆ. ಅವಾಗ ಅದನ್ನು ನಾವು ಸ್ಪೂನಿಂದ ಸ್ವಲ್ಪ ನಿಧಾನ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದನ್ನು ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಕಡುಬುಗಳು ಇನ್ನೂ ಹಸಿ ಇರುತ್ತೆ. ನಾವು ಭಾರ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಕಡುಬುಗಳು ಒಡೆಯುತ್ತೆ. ಕಡುಬು ನೀರಲ್ಲಿ ಚೆನ್ನಾಗಿ ಕುದ್ದ ನಂತರ ಆಮೇಲೆ ಅದರ ಸೈಜು ಸ್ವಲ್ಪ ಸಣ್ಣದಾಗುತ್ತೆ, ಅದು ಸ್ವಲ್ಪ ನೀರಲ್ಲಿ ಕರಗುತ್ತೆ. ಹಾಗಾಗಿ ನಾವು ಮುಂಚೆನೇ ತುಂಬ ಸಣ್ಣ ಕಡುಬನ್ನು ಮಾಡಬಾರ್ದು, ಸ್ವಲ್ಪ ದೊಡ್ಡದೇ ಇರಲಿ. ಇದೇ ರೀತಿ ಕಡುಬುಗಳೆಲ್ಲ ಪೂರ್ತಿ ಕುದ್ದುಬಿಟ್ಟು ರೆಡಿ ಆಗೋವರೆಗೂ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ, ಇಲ್ಲ ಅಂತಂದರೆ ಹೈ ಫ್ಲೇಮ್ನಲ್ಲಿ ಕಡುಬುಗಳನ್ನು ಕುದಿಸ್ಬೇಕು. ಅವಾಗವಾಗ ಮಧ್ಯೆ ಸ್ಪೂನಿಂದ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂತಂದರೆ ಅದು ತಳ ಹಿಡಿಯುತ್ತೆ. ಫ್ರೆಂಡ್ಸ್, ನಾನು ಎಲ್ಲ ಕಡುಬುಗಳನ್ನು ಕುದಿಸ್ತಾ ಇದ್ದು ಒಂದು 12ರಿಂದ 15 ನಿಮಿಷ ಆಗ್ತಾ ಬಂತು. ಎಲ್ಲ ಕಡುಬುಗಳು ಚೆನ್ನಾಗಿ ಕುದ್ದಿದೆ. ಕಡುಬು ರೆಡಿ ಆದ ನಂತರ ಅದಕ್ಕೆ ಒಂದು ಶೈನಿಂಗ್ ಲುಕ್ ಬರುತ್ತೆ. ಮತ್ತು ಅದನ್ನು ಸ್ಪೂನಿಂದ ಈ ಥರ ಎತ್ತಿ ಕೆಳಗಡೆ ಹಾಕಿದಾಗ ಅದು ಆರಾಮಾಗಿ ಕೆಳಗಡೆ ಬೀಳುತ್ತೆ. ಅಂದರೆ ಆವಾಗ ನಮ್ಮೆಲ್ಲ ಕಡುಬುಗಳು ಚೆನ್ನಾಗಿ ಕುದ್ದಿದೆ, ರೆಡಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಂಥ ಬೇಳೆನ ಕೂಡ ಅದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಕುದಿಸ್ಬೇಕು. ಬೇಳೆ ಮತ್ತು ಕಡುಬು ಚೆನ್ನಾಗಿ ಹೊಂದ್ಕೋಬೇಕು. ಈಗ ಇದನ್ನು ನಾನು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ, ಆ ಕಡೆ ಬೇಯಕ್ಕೆ ಇಡ್ತೀನಿ. ಯಾಕಂದರೆ ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆ ಹಾಕೋಕ್ಕೆ ನಾನಿಲ್ಲಿ ಒಂದು ಸಣ್ಣ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಇದರಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಇವಾಗ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿತಾ ಇದೆ. ಈಗ ಇದರಲ್ಲಿ ನಾನು ಒಂದು 1/4 ಟೀ ಸ್ಪೂನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಈಗ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕು. ಸ್ವಲ್ಪ ಅದು ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿಬೇಕು. ನೋಡಿ, ಬೆಳ್ಳುಳ್ಳಿ ಇವಾಗ ಚೆನ್ನಾಗಿ ಕೆಂಪಗಾಗಿದೆ. ನೆಕ್ಸ್ಟ್ ಇವಾಗ ಇದರಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ಈ ಥರ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಕುದೀತಾ ಇದೆ, ನಮ್ಮ ಕಡುಬು ಮತ್ತು ಬೇಳೆ. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇವಾಗ ಇದರಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ 1 ಟೊಮೆಟೊನ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗುವವರೆಗೂ ಹುರಿಬೇಕು. ಈಗ ನೋಡಿ, ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಹಸಿ ಖಾರ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಅಜ್ಕಾರ ಪುಡಿನ ಕೂಡ ಹಾಕಬೇಕು. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ, ಜಾಸ್ತಿ ಖಾರ ಇರಲ್ಲ, ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಹಾಕ್ತಾಯಿದ್ದೀನಿ. ಸಣ್ಣ ಉರಿಯಲ್ಲಿ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಮತ್ತು ಟೊಮೆಟೊ ಜೊತೆ ಎಲ್ಲ ಖಾರ ಚೆನ್ನಾಗಿ ಹೊಂದ್ಕೋಬೇಕು. ಈ ಕಡುಬು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕಿ. ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂತಂದರೆ ಕಡಿಮೆ ಕೂಡ ಹಾಕ್ಕೋಬೋದು, ಬಟ್ ಇದು ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ನೋಡಿ, ಇವಾಗ ಕಡುಬು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕಿ, ಯಾಕಂದರೆ ನಾವು ಹಿಟ್ಟನ್ನು ಕಲಸುವಾಗ ಕೂಡ ಉಪ್ಪು ಹಾಕಿರ್ತೀವಿ. ಸ್ವಲ್ಪ ಹುಣಸೆಹಣ್ಣನ್ನು ಕಿವುಚಿಬಿಟ್ಟು ಹಾಕಬೇಕು. ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ಇದರಲ್ಲಿ ಆಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಒಗ್ಗರಣೆನ ಹಾಕಬೇಕು.
ಈಗ ಇದನ್ನು ನಿಧಾನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಎಲ್ಲ ಬೇಳೆ ಮತ್ತು ಕಡುಬು ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಈ ಬೇಳೆನ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನನಗಿಲ್ಲಿ ಬೇಳೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇದೆ. ಜಾಸ್ತಿ ಆದರೆ ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಈಗ ಒಂದು ಸ್ವಲ್ಪ ಇದನ್ನು ಟೇಸ್ಟ್ ಮಾಡಿ ನೋಡಿ. ಇನ್ನು ಸ್ವಲ್ಪ ಉಪ್ಪು ಹುಳಿ ಖಾರ ಏನಾದರೂ ಬೇಕು ಅಂತಂದರೆ ಇವಾಗಲೇ ಹಾಕಿಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿ. ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಹಾಕ್ಕೋಬೋದು. ಇದು ನಾನೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ, ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡ್ತೀನಿ. ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ನೀವು ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬೇಕು, ಇನ್ನೂ ಸ್ವಲ್ಪ ತಿಳಿ ಬೇಕಂದ್ರೆ ಇನ್ನೂ ಸ್ವಲ್ಪ ತಿಳಿ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಅದನ್ನು ತಿನ್ನೋಕ್ಕೆ ಆ ರೀತಿ ಮಾಡ್ಕೋಬೋದು. ತುಂಬ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿಯಾದ ಬ್ಯಾಳಗಿನ ಕಡುಬು ರೆಡಿ. ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.